RX ಬೈಕು ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ. ಹುಡುಗರಿಗೆ ಅದ್ರ ಸೌಂಡು ಹುಚ್ಚಿ ಬರುತ್ತೆ. ನನ್ನ ಮಗನಿಗೆ ಇಷ್ಟ. ಮಾರ್ಕೆಟ್ ಅಲ್ಲಿ 1 ಲಕ್ಷ ಕೊಡ್ತಾರೆ, ಆದ್ರೆ ನಾನ್ ಕೊಡೋದು 55,000. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಈ ಜಾಗದಲ್ಲಿರೋದೆಲ್ಲ ಬರೀ ಗುಜರಿ ಹಿಡ್ದಿರೋ ಐಟಮ್ಗಳೇ. ಈ ಕಬ್ಬಣ, ಈ ಟಯರು, ಈ ತುಕ್ಕು ಹಿಡ್ದಿರೋ ಗಾಡಿಗಳು. ತೂಕ ಹಾಕರೆ 10,000 ಹುಟ್ಟಲ್ಲ. ಇವತ್ತೇನೋ ನಿನಗ್ ಕಷ್ಟ ಇದೆ, ನೀನೇನಾದ್ರು ಬೇಜಾನ್ ದುಡ್ದು ಸಾಲ ತೀರಿಸ್ತೀಯ ಅನ್ಕೊಂಡ್ರೆ ಈ ಗ್ಯಾರೇಜ್ ಇಂದ ಅಂತ ದುಡಿಮೆನೂ ಕಾಣಿಸ್ತಿಲ್ಲ. ಅದೋಗ್ಲಿ ಬಿಡು, ನೀನೊಬ್ಳು ಹೆಣ್ಮಗಳು. ನೀನು ಕನಸು ನೆನಪು ಅಂತೆಲ್ಲ ಮಾತಾಡಿ ನನ್ನ ಎಮೋಷನಲ್ ಮಾಡಿ ನಾನೇನಾದ್ರೂ ಜಾಸ್ತಿ ದುಡ್ಡು ಕೊಟ್ಬಿಟ್ಟೆ ಅನ್ಕೋ, ಆಮೇಲೆ ನಾನ್ ದುಡ್ಡು ವಸೂಲಿ ಮಾಡೋದಿಕ್ಕೆ ಕಣ್ಣಲ್ಲಿ ನೀರ್ ಹಾಕೊಂಡು ಓಡಾಡಬೇಕು. ನಮ್ ವ್ಯವಹಾರದಲ್ಲಿ ಭಾವನೆಗಳಿಗಿಂತ ಬಡ್ಡಿ ಲೆಕ್ಕಾಚಾರನೇ ಹೆಚ್ಚು. ಯೋಚನೆ ಮಾಡು. ಬೈಕು ಸೇರ್ಸ್ಕೊಡ್ತೀಯ ಅಂದ್ರೆ ಈಗಲೇ 1.5 ಲಕ್ಷ ಕೊಡ್ತೀನಿ. ಇಲ್ಲ ಅಂದ್ರೆ ನನಗೆ ಕೆಲಸ ಇದೆ, ಟೈಮ್ ವೇಸ್ಟ್ ಮಾಡಬೇಡ. ಸರ್, 1 ನಿಮಿಷ, ನಾನು ಬೈಕ್ ಕೊಡ್ತೀನಿ. ಈಗ ಹೇಳೋದಿವ್ಯಾ, ಹೇಗಿತ್ತು ಸರ್ಪ್ರೈಸ್? ಇಷ್ಟು ದಿನ ನನ್ನ ಬ್ಲೇಮ್ ಮಾಡ್ತಿದ್ದೆ, ನಿಮ್ಮ ಮನೆ ಎಲ್ಲಿದೆ, ಫ್ಯಾಮಿಲಿ ಎಲ್ಲಿದೆ ಅಂತ. ಇವಾಗೆಲ್ಲ ಗೊತ್ತಾಯ್ತಲ್ಲ. ನಮ್ಮಪ್ಪ ನಮ್ಮಮ್ಮ ಕೇಳಿದ ಪ್ರಶ್ನೆಗೆ ಇವಾಗ ಏನು ಉತ್ತರ ಕೊಡ್ತೀಯಾ? ನಮ್ಮ ಮದುವೆ ಬಗ್ಗೆ ನಿಮ್ಮ ಮನೆಯವ್ರ ಹತ್ರ ಯಾವಾಗ ಹೇಳ್ತೀಯಾ? ನೀನು ಹೇಳ್ತಿದ್ದಾಗೇನೆ ಮದುವೆ ಕೆಲಸಗಳು ಶುರುವಾಗತ್ತೆ. ಮಾತಾಡೋದಿವ್ಯಾ, ನಿಮ್ಮ ಮನೆಯವ್ರ ಹತ್ರ ನೀನ್ ಮಾತಾಡ್ತೀಯೋ ಇಲ್ಲ ನಾನ್ ಮಾತಾಡ್ಲಿ? ಅಥವಾ
ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಹೆಣ್ ಕೇಳ. ಬಾಲ, ಇದೆಲ್ಲ ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ನಮ್ಮ ಮನೇಲಿ ಮದ್ವೆ ವಿಷಯ ಮಾತಾಡಿದ್ರೆ ತುಂಬಾ ತೊಂದರೆ ಆಗತ್ತೆ. ಯಾರ್ದೋ ಫೋನ್ ಬರ್ತಾ ಇದೆ. ಪರವಾಗಿಲ್ಲ, ರಿಸೀವ್ ಮಾಡಿ ಮಾತಾಡು. ಪರವಾಗಿಲ್ಲ, ಮನೆಯಿಂದ ಕಾಲ್ ಮಾಡ್ತಿದ್ದಾರೆ, ನಾನು ಆಮೇಲೆ ಮಾತಾಡ್ತೀನಿ. ಕಮ್ ಆನ್ ದಿವ್ಯಾ, ಇಷ್ಟ ದಿನ ಏನೋ ನಿಮ್ಮ ಮನೆಯವ್ರ ಜೊತೆ ನಾನ್ ಮಾತಾಡದೇ ಇರೋವಾಗ ಅವಾಯ್ಡ್ ಮಾಡಿದೆ. ಆದ್ರೆ ಈಗ ನೀನ್ ಹೇಳ್ದಾಗೆ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ತಿಳಿಸಿದ್ದೀನಿ. ಇವಾಗ ಏನ್ ನಿನ್ ಪ್ರಾಬ್ಲಮ್ಮು? ಏನ್ ಪ್ರಾಬ್ಲಮ್? ನೀನ್ ಗೊತ್ತಿಲ್ವಾ, ನನ್ಗೆ ಆಲ್ರೆಡಿ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಕಮೋನ್ ದಿವ್ಯಾ, ನಿನಗಾಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದ್ವೆ ಅಲ್ಲ. ಮದ್ವೆಗಳೇ ಮುರಿದು ಬೀಳ್ತಿರೋ ಈ ಕಾಲದಲ್ಲಿ ಆಗಿರೋ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ನನ್ನ ಜೊತೆ ಮದ್ವೆ ಆಗೋದು ಪ್ರಾಬ್ಲಮ್ಮೇ ಅಲ್ಲ. ಅಷ್ಟಕ್ಕೂ ನಿನಗೆ ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆನೆ ನಮ್ಮಿಬ್ರಿಗೂ ಲವ್ ಆಗಿತ್ತು. ಲವ್ ಅನ್ನೇ ಬ್ರೇಕ್ ಮಾಡಿ ಎಂಗೇಜ್ಮೆಂಟ್ ಆಗಿದ್ಯಾ. ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡಿ ನನ್ನ ಜೊತೆ ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ನೋಡು ಬಾಲ, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಕ್ಕಪಕ್ಕದವ್ರು ಭಯ ಪಡ್ಕೊಂಡು ಎಲ್ಲಿ ರಿಲೇಟಿವ್ಸ್ ಮುಂದೆ ಮರ್ಯಾದೆ ಹೋಗುತ್ತೋ ಅನ್ನೋ ಭಯದಲ್ಲೇ ಬದುಕ್ತಿರ್ತೀವಿ. ಹೀಗಿರ್ಬೇಕಾದ್ರೆ ಮನೇಲಿ ಹೋಗಿ ಈ ವಿಷಯ ಹೇಳು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಒಂದ್ ನಿಮಿಷ ಬರ್ತೀನಿ, ಇಲ್ಲೇ ಇರು. ಹೇಳಿ ಕಾರ್ತಿಕ್. ದಿವ್ಯಾ ಅವರೇ, ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ. ನಾನು ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಬ್ಯುಸಿ ಇದ್ದೆ ನಿಜ, ಆದ್ರೆ ನಿಮ್ ಫೋನ್ ಬಂದಿದೆ ಅಂದಮೇಲೆ ವಾಪಸ್ ಮಾಡೇ ಮಾಡ್ತೀನಿ. ದಿವ್ಯಾ ಅವರೇ, ಚಿಕ್ಕಪ್ಪ ಒಂದಿಷ್ಟು ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಸೆಲೆಕ್ಟ್ ಮಾಡಿದ್ರು. ಅದನ್ನೆಲ್ಲ ನಿಮ್ಗೆ ಕಳಿಸಿದ್ದೀನಿ. ನನಗೊಂದು ಇಷ್ಟ ಆಗಿದೆ, ಅದನ್ನ ಲಾಸ್ಟಲ್ಲಿ ಕಳಿಸಿದ್ದೀನಿ. ನೀವೆಲ್ಲಾನು ನೋಡಿ ನಿಮ್ಮ ಒಪಿನಿಯನ್ ತಿಳಿಸಿದ್ರೆ ಇವತ್ತೇ ಇನ್ವಿಟೇಷನ್ ಪ್ರಿಂಟ್ ಕೊಟ್ಬಿಡ್ಬೋದು. ಈಗ್ಲಾ? ನಾವೀ ವಿಷಯನ ಆಮೇಲೆ ಮಾತಾಡ್ಬೋದಾ? ನನ್ನ ಫ್ರೆಂಡ್ ಜೊತೆ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಓ ಹೌದಾ? ಇನ್ವಿಟೇಷನ್ ಡಿಸೈನ್ ಒಂದು ಸೆಲೆಕ್ಟ್ ಮಾಡಿದ್ರೆ ಇವತ್ತೇ ಇನ್ವಿಟೇಷನ್ ಪ್ರಿಂಟ್ ಕಳಿಸ್ಬಿಡೋದಾಗಿತ್ತು. ನಾಳೆನೆ ಲಗ್ನ ಪತ್ರಿಕೆ ಪೂಜೆ ಮಾಡಬೇಕು ಅನ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಮತ್ತೆ ಲೇಟ್ ಆಗತ್ತೆ, ಅದಕ್ಕೆ ಹೇಳಿದೆ. ಸರಿ, ನೋಡ್ತೀನಿ. ವಾಟ್ ಇಸ್ ದಿಸ್ ಕಾರ್ತಿಕ್? ತುಂಬಾ ಸಿಂಪಲ್ ಆಗಿದೆ. ನೀವು ಸೆಲೆಕ್ಟ್ ಮಾಡಿದ್ದು ಯಾವುದೋ ಓಲ್ಡ್ ಸ್ಟೈಲ್ ಅನ್ಸುತ್ತೆ. ಇಂಥ ಕಾರ್ಡ್ಗಳನ್ನ ಕೊಡಕ್ ಹೋದ್ರೆ ಹುಡುಗನ ಮನೆಯವನು ಕಂಜೂಸ ಅಂತ ಆಡ್ಕೋತಾರಷ್ಟೇ. ಚೆನ್ನಾಗೇ ಇದೆಯಲ್ಲ ದಿವ್ಯಾ ಅವರೇ. ಇನ್ವಿಟೇಷನ್ ಕೊಟ್ಟು ಕರೆಯೋದು ಒಂದು ಫಾರ್ಮ್ಯಾಲಿಟಿ ಅಷ್ಟೇ. ನಾವು ಯಾವ ಕಾರ್ಡ್ ಕೊಟ್ವಿ ಅನ್ನೋದಕ್ಕಿಂತ ನಾವೆಷ್ಟು ಪ್ರೀತಿಯಿಂದ ಮಾತಾಡ್ತೀವಿ,
ಹೇಗೆ ಕರೆದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿರೋದೇ ನಾನು ಸೆಲೆಕ್ಟ್ ಮಾಡಿದ್ದು. ನೋಡಿ ಕಾರ್ತಿಕ್, ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ. ಅದೇನೇ ಇದ್ರೂ ಗ್ರ್ಯಾಂಡ್ ಆಗೇ ಆಗ್ಬೇಕು. ದಿವ್ಯಾ ಕಾರ್ತಿಕ್ ಮದ್ವೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಆಗ್ತಿದ್ಯಾ, ಇಷ್ಟೊಂದು ಖರ್ಚು ಮಾಡಿದಾರ ಅಂತ ನೋಡ್ದವ್ರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಕೋಬೇಕು. ಅದಕ್ಕೆ ನೀವು ಅದ್ದೂರಿ ಆಗಿರೋ ಡಿಸೈನ್ ಸೆಲೆಕ್ಟ್ ಮಾಡಬೇಕು. ನೀವ್ ಕಳ್ಸಿರೋ ಡಿಸೈನ್ ಅಂತೂ ಬೇಡವೇ ಬೇಡ ಕಾರ್ತಿಕ್. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅರೆ ಒಂದ್ ನೆನಪಿರ್ಲಿ, ಕಾಸ್ಟ್ಲಿ ಆಗಿರ್ಬೇಕು, ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಬಾಯ್. ಸತ್ಯ, ನಿಜವಾಗ್ಲೂ ನಿನಗೆ ತಲೆ ಕೆಟ್ಟಿದೆ. ಇವಾಗ ಬೈಕ್ ಮಾರಿ ದುಡ್ಡು ತಗೊಳ್ಳೋ ಅವಶ್ಯಕತೆ ಏನಿದೆ? ಅವ್ರು 1 ಲಕ್ಷ ಕೊಡ್ತೀನಿ ಅಂದ್ರಲ್ವಾ, ಅಷ್ಟೇ ಸಾಕು ಬಿಡು. ಇಲ್ವೋ, ಅಷ್ಟು ದುಡ್ಡು ಸಾಕಾಗಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಚಬೇಕು ಅಂತ ನೀನೇ ಹೇಳ್ತಿದ್ದೆ. ನನ್ನ ಹತ್ರ ಇಷ್ಟೇ ದುಡ್ಡಿರೋದು ಅಂತ ಹೋಗ್ಕೊಡು. ಹಾಗೆಲ್ಲ ಹೇಳೋಕ್ ಆಗಲ್ಲ ಕಣ್ರೋ. ದಿವ್ಯಕ್ಕೆ ಆಸೆ ಪಟ್ಟಾಗೆ ಮದ್ವೆ ಮಾಡ್ಬೇಕಾಗಿರೋದು ನನ್ ಜವಾಬ್ದಾರಿ ಅಲ್ವೇನ್ರೋ? ಜವಾಬ್ದಾರಿ ಅನ್ನೋ ಹೆಸರಲ್ಲಿ ನಿನ್ ಜೀವನ ನೀನೇ ಹಾಳು ಮಾಡ್ಕೋತಾ ಇದ್ಯಾ. ನಿನ್ಗಿಷ್ಟ ಆಗಿರೋದನ್ನೆಲ್ಲ ಒಂದೊಂದನ್ನೇ ಬಿಟ್ಕೊಡ್ತಾ ಹೋದ್ರೆ ನಿನ್ ಜೀವನಕ್ಕೆ ಅರ್ಥ ಎಲ್ಲಿದೆ ಸತ್ಯ? ನಮ್ ಮನೆಯವ್ರನ್ನ ಖುಷಿಯಾಗಿಡೋದ್ರಲ್ಲೇ ನನ್ ಜೀವನಕ್ಕೆ ಅರ್ಥ ಇರೋದು. ಬರೀ ಅವ್ರ ಖುಷಿನ ಯೋಚನೆ ಮಾಡ್ತಿದ್ರೆ ನಿನ್ ಬಗ್ಗೆ ಯೋಚನೆ ಮಾಡೋದು ಯಾರು ಸತ್ಯ? ಏನಮ್ಮ ಇದು? ಹಿಂಗೆಲ್ಲ ಆದ್ರೆ ಕೆಲಸ ಆಗೋದಿಲ್ಲ. ನಾನು ವ್ಯವಹಾರಸ್ಥ. ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತೀನೋ ಟೈಮ್ಗೂ ಅಷ್ಟೇ ಬೆಲೆ ಕೊಡ್ತೀನಿ. ಈಗೇನ್ ಸಾಲ ಬೇಕಾ ಬೇಡವಾ? ಸತ್ಯ, ಆ ಬೈಕ್ನ ನೀನ್ ಎಷ್ಟಿಷ್ಟ ಪಡ್ತೀಯ ಅಂತ ನಮಗ್ ಗೊತ್ತಿದೆ. ಅಪ್ಪಿ ತಪ್ಪಿನ ಒಂಚೂರು ಧೂಳ್ ಕೂರಕ್ಕೂ ನಿಮ್ ಬಿಡ್ತಿರ್ಲಿಲ್ಲ. ಆದ್ರೆ ಈಗ ಆ ಬೈಕ್ನೇ ಕೊಡ್ತೀನಿ ಅಂದಿದ್ಯಾ. ಇಲ್ಲ ಸತ್ಯ, ಇದಕ್ ನೀನ್ ಒಪ್ಕೊಂಡ್ರು ನಾವಂತೂ ಒಪ್ಪಲ್ಲ. ಏನಮ್ಮ ಇದು? ಬಂದಾಗಿಂದ ಬರೀ ಇದೇ ಆಯ್ತು. ಇದೆಲ್ಲ ಯಾಕೋ ಆಗಂಗ್ ಕಾಣ್ತಿಲ್ಲ. ನಾ ಹೊರಡ್ತೀನಿ. ತಗೊಳ್ಳಿ ಸರ್ಕಿನ. ಈ ಜಾಗದ ಡಾಕ್ಯುಮೆಂಟ್ಸು, ನನ್ನ ಬೈಕು, ಇದೆರಡನ್ನ ಇಟ್ಕೊಂಡು 1.5 ಲಕ್ಷ ಕೊಡಿ. ಇದ್ದಪ್ಪ ಮಾತು ಅಂದ್ರೆ ಬಡ್ಡಿ ವ್ಯವಹಾರದಲ್ಲಿ ಈ ತರ ಕಡ್ಡಿ ಮುರಿದಂಗ್ ಮಾತಾಡ್ಬೇಕು.